ಯೂಟ್ಯೂಬರ್ ಚಂದನ್ ಗೌಡಗೂ ಫಂಡ್ ಆಗಿದೆ. ಚಂದನ್ ಗೌಡಗೆ ಫಂಡ್ ಆಗಿದೆ. ಅಭಿಷೇಕ್ ಚಂದನ್ ಗೌಡಗೆ ಅವರಿಗೆ ಫಂಡ್ ಆಗಿದೆ. ಚಂದನ್ ಗೌಡ ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ 50 ಲಕ್ಷದ ಬಟ್ಟೆ ಹಾಕ್ತಾರೆ. ಈಗ ಐಷಾರಾಮಿಯಾಗಿ ಓಡಾಡ್ತಾರೆ. ಚಂದನ್ ಗೌಡ ವಿರುದ್ಧವೂ ಸುಮಂತ್ ಗೌಡ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಚಂದನ್ ಗೌಡಗೆ ಫಂಡ್ ಆಗಿದೆ. ಚಂದನ್ ಗೌಡಗೆ ಎಡಿಟರ್ ಆಗಿದ್ದ. ಚಂದನ್ ಗೌಡ ಎಡಿಟರ್ ಆಗಿದೆ. ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಆತ ಏನ್ ಮಾಡ್ದ, ಈಗ ನೋಡಿ ಹೆಂಗೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು? ಸುಮಂತ್ ಹೇಳಿರೋ ಮಾತಿದು. ಇದೇ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನ್ ಗೌಡ್ರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ ಐತಿ. ಅಭಿ ಯುನೈಟೆಡ್ ಮೀಡಿಯಾ ಇವಾಗ ಏನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನ್ ಗೌಡ್ರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ. ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ನೋಡಿ, ಇದೇ 1.5 ವರ್ಷ ಆಯ್ತು ಎಂಪಿ ಎಲೆಕ್ಷನ್ ಅಲ್ಲಿ ಇದೇ ಚಂದನ್ ಗೌಡ್ರು ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಎಲೆಕ್ಷನ್ಗೆಲ್ಲ ಸುರಿದು ಬಿಟ್ಟಿದೀನಿ, ನಾನು ಈಗ 1-2-3 ದಿನದಲ್ಲಿ ಕುತ್ಕೊಬಿಟ್ರೆ ನನಗೆ ಜನ ದುಡ್ಡು ತಗೊಂಡ್ ಸುಮ್ನಾಗ್ಬಿಟ್ಟವನೆ ಅಂತಾರೆ, ಬ್ಯಾಕ್ಔಟ್ ಆಗ್ಬಿಟ್ಟ ಅಂತಾರೆ ಅಂತ ಅನ್ಬಿಟ್ಟು 2 ಲಕ್ಷಕ್ಕೆ 1.5 ಲಕ್ಷ 2 ಲಕ್ಷಕ್ಕೆ ಇದೇ ಚಂದನ್ ಗೌಡ ಒಡಬೇಡ ಮಾಡ್ತಾರೆ. ಅದನ್ನ 1.5 ವರ್ಷದಲ್ಲಿ ಅವ್ನ ಮೇನ್ ಸೋರ್ಸ್ ಯೂಟ್ಯೂಬ್ ಬಿಟ್ರೆ ಅವ್ನಿಗೆ ಬೇರೆ ಏನಿಲ್ಲ. ಇವಾಗ ಬಟ್ಟೆ ಅಂಗಡಿ ಮಡಗಿರ್ಬೋದು. ಯೂಟ್ಯೂಬ್ ಅಲ್ಲಿ ನೀವು 1.5 ವರ್ಷದಲ್ಲಿ ನೀವು 50 ಲಕ್ಷ ಸಂಪಾದನೆ ಮಾಡಬಹುದು. ಆ ಬಟ್ಟೆ ಅಂಗಡಿ ಖರ್ಚಾಗಿರೋದು 50 ಲಕ್ಷ. ನೀವು ನೋಡಿ, ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಇವ್ರ ಪರ ಬುರುಡೆ ಗ್ಯಾಂಗ್ ಪರ ವಿಡಿಯೋ ಮಾಡ್ಕೊಂಬತ್ತಾ ಇರೋದು. ಅಷ್ಟು ಬುರುಡೆ ಸಿಕ್ತು, ಇಷ್ಟು ಬುರುಡೆ ಸಿಕ್ತು ಅಂತ. ಯಾವುದೂ ಬೇಡ ಸರ್ ನಿಮ್ಗೆ. ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಲಕ್ಷ್ಮಿ ಅನ್ನೋ ಇವತ್ತಿದು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನೋ ಸಿಕ್ತು ಅನ್ಬಿಟ್ಟು ಅಷ್ಟೊಂದು ಸಿಕ್ಬಿಡ್ತು. ಆಮೇಲೆ 5ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತು ಅನ್ಬಿಟ್ಟು, ಮೂಳೆ ಸಿಗ್ಲಿಲ್ಲ ಅಂದ್ರೆ ಹಿಂಗಂತೆ, ಮೂಳೆ ಸಿಕ್ತು ಅಂದ್ರೆ ಹಿಂಗಂತೆ ತಮ್ಮ ಲೈನ್ ಫೋಟೋ ಬೇಕಾದ್ರೆ ನೀವು ನೋಡ್ಬೋದು ಅವ್ನ ಚಾನಲ್. ಯೂಟ್ಯೂಬರ್ ಚಂದನ್ ಗೌಡಗೂ ಫಂಡ್ ಆಗಿದೆ. ಚಂದನ್ ಗೌಡಗೆ ಫಂಡ್ ಆಗಿದೆ. ಅಭಿಷೇಕ್ ಚಂದನ್ ಗೌಡಗೆ ಅವರಿಗೆ ಫಂಡ್ ಆಗಿದೆ. ಚಂದನ್ ಗೌಡ ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ 50 ಲಕ್ಷದ ಬಟ್ಟೆ ಹಾಕ್ತಾರೆ. ಈಗ ಐಷಾರಾಮಿಯಾಗಿ ಓಡಾಡ್ತಾರೆ. ಚಂದನ್ ಗೌಡ ವಿರುದ್ಧವೂ ಸುಮಂತ್ ಗೌಡ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಚಂದನ್ ಗೌಡಗೆ ಫಂಡ್ ಆಗಿದೆ. ಚಂದನ್ ಗೌಡಗೆ ಎಡಿಟರ್ ಆಗಿದ್ದ. ಚಂದನ್ ಗೌಡ ಎಡಿಟರ್ ಆಗಿದೆ. ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಆತ ಏನ್ ಮಾಡ್ದ, ಈಗ ನೋಡಿ ಹೆಂಗೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು? ಸುಮಂತ್ ಹೇಳಿರೋ ಮಾತಿದು. ಇದೇ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನ್ ಗೌಡ್ರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ ಐತಿ. ಅಭಿ ಯುನೈಟೆಡ್ ಮೀಡಿಯಾ ಇವಾಗ ಏನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನ್ ಗೌಡ್ರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ. ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ನೋಡಿ, ಇದೇ 1.5 ವರ್ಷ ಆಯ್ತು ಎಂಪಿ ಎಲೆಕ್ಷನ್ ಅಲ್ಲಿ ಇದೇ ಚಂದನ್ ಗೌಡ್ರು ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಎಲೆಕ್ಷನ್ಗೆಲ್ಲ ಸುರಿದು ಬಿಟ್ಟಿದೀನಿ, ನಾನು ಈಗ 1-2-3 ದಿನದಲ್ಲಿ ಕುತ್ಕೊಬಿಟ್ರೆ ನನಗೆ ಜನ ದುಡ್ಡು ತಗೊಂಡ್ ಸುಮ್ನಾಗ್ಬಿಟ್ಟವನೆ ಅಂತಾರೆ, ಬ್ಯಾಕ್ಔಟ್ ಆಗ್ಬಿಟ್ಟ ಅಂತಾರೆ ಅಂತ ಅನ್ಬಿಟ್ಟು 2 ಲಕ್ಷಕ್ಕೆ 1.5 ಲಕ್ಷ 2 ಲಕ್ಷಕ್ಕೆ ಇದೇ ಚಂದನ್ ಗೌಡ ಒಡಬೇಡ ಮಾಡ್ತಾರೆ. ಅದನ್ನ 1.5 ವರ್ಷದಲ್ಲಿ ಅವ್ನ ಮೇನ್ ಸೋರ್ಸ್ ಯೂಟ್ಯೂಬ್ ಬಿಟ್ರೆ ಅವ್ನಿಗೆ ಬೇರೆ ಏನಿಲ್ಲ. ಇವಾಗ ಬಟ್ಟೆ ಅಂಗಡಿ ಮಡಗಿರ್ಬೋದು. ಯೂಟ್ಯೂಬ್ ಅಲ್ಲಿ ನೀವು 1.5 ವರ್ಷದಲ್ಲಿ ನೀವು 50 ಲಕ್ಷ ಸಂಪಾದನೆ ಮಾಡಬಹುದು. ಆ ಬಟ್ಟೆ ಅಂಗಡಿ ಖರ್ಚಾಗಿರೋದು 50 ಲಕ್ಷ. ನೀವು ನೋಡಿ, ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಇವ್ರ ಪರ ಬುರುಡೆ ಗ್ಯಾಂಗ್ ಪರ ವಿಡಿಯೋ ಮಾಡ್ಕೊಂಬತ್ತಾ ಇರೋದು. ಅಷ್ಟು ಬುರುಡೆ ಸಿಕ್ತು, ಇಷ್ಟು ಬುರುಡೆ ಸಿಕ್ತು ಅಂತ. ಯಾವುದೂ ಬೇಡ ಸರ್ ನಿಮ್ಗೆ. ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಲಕ್ಷ್ಮಿ ಅನ್ನೋ ಇವತ್ತಿದು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನೋ ಸಿಕ್ತು ಅನ್ಬಿಟ್ಟು ಅಷ್ಟೊಂದು ಸಿಕ್ಬಿಡ್ತು. ಆಮೇಲೆ 5ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತು ಅನ್ಬಿಟ್ಟು, ಮೂಳೆ ಸಿಗ್ಲಿಲ್ಲ ಅಂದ್ರೆ ಹಿಂಗಂತೆ, ಮೂಳೆ ಸಿಕ್ತು ಅಂದ್ರೆ ಹಿಂಗಂತೆ ತಮ್ಮ ಲೈನ್ ಫೋಟೋ ಬೇಕಾದ್ರೆ ನೀವು ನೋಡ್ಬೋದು ಅವ್ನ ಚಾನಲ್.
ಯೂಟ್ಯೂಬರ್ ಚಂದನ್ ಗೌಡಗೂ ಫಂಡ್ ಆಗಿದೆ. ಚಂದನ್ ಗೌಡಗೆ ಫಂಡ್ ಆಗಿದೆ. ಅಭಿಷೇಕ್ ಚಂದನ್ ಗೌಡಗೆ ಅವ್ರಿಗೆ ಫಂಡ್ ಆಗಿದೆ. ಚಂದನ್ ಗೌಡ ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ 50 ಲಕ್ಷದ ಬಟ್ಟೆ ಹಾಕ್ತಾರೆ. ಈಗ ಐಷಾರಾಮಿಯಾಗಿ ಓಡಾಡ್ತಾರೆ. ಚಂದನ್ ಗೌಡ ವಿರುದ್ಧವೂ ಸುಮಂತ್ ಗೌಡ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಚಂದನ್ ಗೌಡಗೆ ಫಂಡ್ ಆಗಿದೆ. ಚಂದನ್ ಗೌಡಗೆ ಎಡಿಟರ್ ಆಗಿದ್ದ. ಚಂದನ್ ಗೌಡ ಎಡಿಟರ್ ಆಗಿದೆ. ಎಂಪಿ ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಆತ ಏನ್ ಮಾಡ್ದ, ಈಗ ನೋಡಿ ಹೆಂಗೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು? ಸುಮಂತ್ ಹೇಳಿರೋ ಮಾತಿದು. ಇದೇ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನ್ ಗೌಡ್ರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ ಐತಿ. ಅಭಿ ಯುನೈಟೆಡ್ ಮೀಡಿಯಾ ಇವಾಗ ಏನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಇದೇ ಚಂದನ್ ಗೌಡ್ರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ. ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ನೋಡಿ, ಇದೇ ಒಂದೊಂದು ವರ್ಷ ಆಯ್ತು MP ಎಲೆಕ್ಷನ್ ಆಗಿ. MP ಎಲೆಕ್ಷನ್ ಅಲ್ಲಿ ಇದೇ ಚಂದನ್ ಗೌಡ್ರು ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಎಲೆಕ್ಷನ್ಗೆಲ್ಲ ಸುರಿದು ಬಿಟ್ಟಿದೀನಿ, ನಾನು ಈಗ 2-3 ದಿನದಲ್ಲಿ ಕುತ್ಕೊಬಿಟ್ರೆ ನನಗೆ ಜನ ದುಡ್ಡು ತಗೊಂಡ್ ಸುಮ್ನಾಗ್ಬಿಟ್ಟವನೆ ಅಂತಾರೆ, ಬ್ಯಾಕ್ಔಟ್ ಆಗ್ಬಿಟ್ಟ ಅಂತಾರೆ ಅಂತ ಅನ್ಬಿಟ್ಟು 2 ಲಕ್ಷಕ್ಕೆ 1.5 ಲಕ್ಷ 2 ಲಕ್ಷಕ್ಕೆ ಇದೇ ಚಂದನ್ ಗೌಡ ಒಡಬೇಡ ಮಾಡ್ತಾರೆ. ಅದನ್ನ 1.5 ವರ್ಷದಲ್ಲಿ ಅವ್ನ ಮೇನ್ ಸೋರ್ಸ್ ಯೂಟ್ಯೂಬ್ ಬಿಟ್ರೆ ಅವ್ನಿಗೆ ಬೇರೆ ಏನಿಲ್ಲ. ಇವಾಗ ಬಟ್ಟೆ ಅಂಗಡಿ ಮಡಗಿರ್ಬೋದು. ಯೂಟ್ಯೂಬ್ ಅಲ್ಲಿ ನೀವು 1.5 ವರ್ಷದಲ್ಲಿ ನೀವು 50 ಲಕ್ಷ ಸಂಪಾದನೆ ಮಾಡಬಹುದು. ಆ ಬಟ್ಟೆ ಅಂಗಡಿ ಖರ್ಚಾಗಿರೋದು 50 ಲಕ್ಷ. ನೀವು ನೋಡಿ, ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಇವ್ರ ಪರ ಬುರುಡೆ ಗ್ಯಾಂಗ್ ಪರ ವಿಡಿಯೋ ಮಾಡ್ಕೊಂಬತ್ತಾ ಇರೋದು. ಅಷ್ಟು ಬುರುಡೆ ಸಿಕ್ತು, ಇಷ್ಟು ಬುರುಡೆ ಸಿಕ್ತು ಅಂತ. ಯಾವುದೂ ಬೇಡ ಸರ್ ನಿಮ್ಗೆ. ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಲಕ್ಷ್ಮಿ ಅನ್ನೋ ಇವತ್ತಿದು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನೋ ಸಿಕ್ತು ಅನ್ಬಿಟ್ಟು ಅಷ್ಟೊಂದು ಸಿಕ್ಬಿಡ್ತು. ಆಮೇಲೆ 5ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತು ಅನ್ಬಿಟ್ಟು, ಮೂಳೆ ಸಿಗ್ಲಿಲ್ಲ ಅಂದ್ರೆ ಹಿಂಗಂತೆ, ಮೂಳೆ ಸಿಕ್ತು ಅಂದ್ರೆ ಹಿಂಗಂತೆ ತಮ್ಮ ಲೈನ್ ಫೋಟೋ ಬೇಕಾದ್ರೆ ನೀವು ನೋಡ್ಬೋದು ಒಂದ್ ಚಾನಲ್. ಯೂಟ್ಯೂಬರ್ ಚಂದನ್ ಗೌಡಗೂ ಫಂಡ್ ಆಗಿದೆ. ಚಂದನ್ ಗೌಡಗೆ ಫಂಡ್ ಆಗಿದೆ. ಅಭಿಷೇಕ್ ಚಂದನ್ ಗೌಡಗೆ ಅವ್ರಿಗೆ ಫಂಡ್ ಆಗಿದೆ. ಚಂದನ್ ಗೌಡ MP ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ 50 ಲಕ್ಷದ ಬಟ್ಟೆ ಹಾಕ್ತಾರೆ. ಈಗ ಐಷಾರಾಮಿಯಾಗಿ ಓಡಾಡ್ತಾರೆ. ಚಂದನ್ ಗೌಡ ವಿರುದ್ಧವೂ ಸುಮಂತ್ ಗೌಡ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಚಂದನ್ ಗೌಡಗೆ ಫಂಡ್ ಆಗಿದೆ. ಚಂದನ್ ಗೌಡಗೆ ಎಡಿಟರ್ ಆಗಿದ್ದ. ಚಂದನ್ ಗೌಡ ಎಡಿಟರ್ ಆಗಿದೆ. MP ಎಲೆಕ್ಷನ್ ವೇಳೆ ದುಡ್ಡಿಲ್ಲದೆ ಆತ ಏನ್ ಮಾಡ್ದ, ಈಗ ನೋಡಿ ಹೆಂಗೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು? ಸುಮಂತ್ ಹೇಳಿರೋ ಮಾತಿದು. ಇದೇ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನ್ ಗೌಡ್ರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ ಐತಿ. ಅಭಿ ಯುನೈಟೆಡ್ ಮೀಡಿಯಾ ಇವಾಗ ಏನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಇದೇ ಚಂದನ್ ಗೌಡ್ರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ. ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ನೋಡಿ, ಇದೇ 1.5 ವರ್ಷ ಆಯ್ತು MP ಎಲೆಕ್ಷನ್ ಆಗಿ. MP ಎಲೆಕ್ಷನ್ ಅಲ್ಲಿ ಇದೇ ಚಂದನ್ ಗೌಡ್ರು ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಎಲೆಕ್ಷನ್ಗೆಲ್ಲ ಸುರಿದು ಬಿಟ್ಟಿದೀನಿ, ನಾನು ಈಗ 2-3 ದಿನದಲ್ಲಿ ಕುತ್ಕೊಬಿಟ್ರೆ ನನಗೆ ಜನ ದುಡ್ಡು ತಗೊಂಡ್ ಸುಮ್ನಾಗ್ಬಿಟ್ಟವನೆ ಅಂತಾರೆ, ಬ್ಯಾಕ್ಔಟ್ ಆಗ್ಬಿಟ್ಟ ಅಂತಾರೆ ಅಂತ ಅನ್ಬಿಟ್ಟು 2 ಲಕ್ಷಕ್ಕೆ 1.5 ಲಕ್ಷ 2 ಲಕ್ಷಕ್ಕೆ ಇದೇ ಚಂದನ್ ಗೌಡ ಒಡಬೇಡ ಮಾಡ್ತಾರೆ. ಅದನ್ನ 1.5 ವರ್ಷದಲ್ಲಿ ಅವ್ನ ಮೇನ್ ಸೋರ್ಸ್ ಯೂಟ್ಯೂಬ್ ಬಿಟ್ರೆ ಅವ್ನಿಗೆ ಬೇರೆ ಏನಿಲ್ಲ. ಇವಾಗ ಬಟ್ಟೆ ಅಂಗಡಿ ಮಡಗಿರ್ಬೋದು. ಯೂಟ್ಯೂಬ್ ಅಲ್ಲಿ ನೀವು 1.5 ವರ್ಷದಲ್ಲಿ ನೀವು 50 ಲಕ್ಷ ಸಂಪಾದನೆ ಮಾಡಬಹುದು. ಆ ಬಟ್ಟೆ ಅಂಗಡಿ ಖರ್ಚಾಗಿರೋದು 50 ಲಕ್ಷ. ನೀವು ನೋಡಿ, ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಇವ್ರ ಪರ ಬುರುಡೆ ಗ್ಯಾಂಗ್ ಪರ ವಿಡಿಯೋ ಮಾಡ್ಕೊಂಬತ್ತಾ ಇರೋದು. ಅಷ್ಟು ಬುರುಡೆ ಸಿಕ್ತು, ಇಷ್ಟು ಬುರುಡೆ ಸಿಕ್ತು ಅಂತ. ಯಾವುದೂ ಬೇಡ ಸರ್ ನಿಮ್ಗೆ. ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಲಕ್ಷ್ಮಿ ಅನ್ನೋ ಇವತ್ತಿದು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನೋ ಸಿಕ್ತು ಅನ್ಬಿಟ್ಟು ಅಷ್ಟೊಂದು ಸಿಕ್ಬಿಡ್ತು. ಆಮೇಲೆ 5ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತು ಅನ್ಬಿಟ್ಟು, ಮೂಳೆ ಸಿಗ್ಲಿಲ್ಲ ಅಂದ್ರೆ ಹಿಂಗಂತೆ, ಮೂಳೆ ಸಿಕ್ತು ಅಂದ್ರೆ ಹಿಂಗಂತೆ ತಮ್ಮ ಲೈನ್ ಫೋಟೋ ಬೇಕಾದ್ರೆ ನೀವು ನೋಡ್ಬೋದು ಒಂದ್ ಚಾನಲ್.